ವಿವೇಕಾನಂದರು ಮಾತಾಡ್ತಾರೆ. ವಿವೇಕಾನಂದರು ಮಾತಾಡಿದ 3.5 ನಿಮಿಷ ಕೇಳಿದ್ದೀರಲ್ವಾ? ನೀವೆಲ್ಲ ಪಾಠಗಳಲ್ಲಿ ಓದಿರ್ತೀರಾ, ಬಹಳಷ್ಟು ಜನ ಇತಿಹಾಸ ಓದಿರ್ತೀರಾ, ಬಹಳಷ್ಟು ಜನಗಳಿಗೆ ಕ್ಲಾಸಲ್ಲಿ ಪಾಠ ಮಾಡ್ತಾ ಹೇಳಿರ್ತಾರೆ. ನಾನು ಹೋಗಿದ ಕಡೆ ಎಲ್ಲ ಕೇಳ್ತೀನಿ. ವಿವೇಕಾನಂದರು ಏನ್ ಭಾಷಣ ಮಾಡಿದ್ರು ಗೊತ್ತಾ ನಿಮ್ಗೆ? ಒಬ್ಬ ಹುಡುಗಿ ಎದ್ದು ನಿಂತ್ಕೊಂಡು ಹೇಳಿದ್ಲು, ನೀವು ಹೇಳ್ತಿದ್ದೀರಾ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ, ಹೌದಾ? ಯೋಚನೆ ಮಾಡಿ. ನಾನು ಒಂದು ದೊಡ್ಡ ಡೌಟ್ ಕಾಡ್ತು, ನಾನು ಈ ಪಾಠ ಓದಿದ್ದೆ ಚಿಕ್ಕವನಾಗಿದ್ದಾಗ. ಅಲ್ಲಪ್ಪ, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂದ್ರೆ ಜನ ಚಪ್ಪಾಳೆ ಹೊಡಿತಾರೆ 2.5 ನಿಮಿಷ, ಅವ್ರಿಗೇನ್ ಸ್ವಲ್ಪ ತಲೆ ಲೂಸ್ ಆಗಿತ್ತ? ಯಾಕೆಂದ್ರೆ ಅವ್ರೇನ್ PU ಕಾಲೇಜ್ ಮಕ್ಕಳಲ್ಲ, ಅವರೆಲ್ಲ ಅಮೆರಿಕಾ ದೇಶದವರು. ಅಮೆರಿಕಾ ದೇಶದ ಜನ ಯಾವ್ದು ನಮ್ಮ ದೇಶದಲ್ಲೇ ಸನ್ಯಾಸಿಗಳನ್ನ ಅನುಮಾನ ದೃಷ್ಟಿಯಲ್ಲಿ ನೋಡ್ತೀವಿ, ಆದ್ರೆ ದೂರದ ಅಮೆರಿಕಾದವರು ವಿವೇಕಾನಂದ ಒಂದು ಮಾತು ಹೇಳಿದ ತಕ್ಷಣ ಅಷ್ಟು ಜೋರಾಗಿ ಚಪ್ಪಾಳೆ ಹೊಡಿತಾರೆ ಅಂತ ಅಂದ್ರೆ ವಿವೇಕಾನಂದರನ್ನ ನೋಡಿದ ತಕ್ಷಣ ಅವ್ರಿಗೆ ಆ ಥರದ ಒಂದು ಉತ್ಪ್ರೇಕ್ಷೆ ಆಗುತ್ತೆ, ಒಂದು ಪ್ರೀತಿ ಹುಟ್ಟುತ್ತೆ. ಅಂದ್ರೆ ಕಾರಣ ಏನು ಯೋಚನೆ ಮಾಡಿ. ಒಬ್ಬ ವಿವೇಕಾನಂದ ನಿಂತು ಮಾತಾಡಿದ ತಕ್ಷಣ ಇಡೀ ಅಮೆರಿಕ 2.5 ನಿಮಿಷ ಚಪ್ಪಾಳೆ ಯಾಕೆ ಆ ತರ ಹೊಡಿತು ಅಂತ ಅಂದ್ರೆ ವಿವೇಕಾನಂದರನ್ನ ಕೇಳ್ತಾರೆ ಯಾರು, ಸ್ವಾಮೀಜಿ ನೀವು ಹೇಳಿದ್ದೊಂದು ಪುಟ್ಟ ಮಾತು ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತ, ಅದು ನೀವೇ ಫಸ್ಟ್ ಅಲ್ಲ ಹೇಳಿದ್ದು, ನಿಮ್ಗಿನ್ನ ಮುಂಚೆ ಎಷ್ಟೋ ಜನ ಈ ಮಾತು ಹೇಳಿದ್ದಾರೆ, ಆದ್ರೂ ನಿಮ್ಮ ಮಾತಿಗೆ ಮಾತ್ರ ಯಾಕಿಂತ ಸ್ವಾಗತ ಸಿಕ್ತು ಅಂತ ಕೇಳಿದ್ರೆ ವಿವೇಕಾನಂದರು ಏನ್ ಹೇಳ್ತಾರೆ ಗೊತ್ತೇನು? ನಾನು ಆ ಮಾತು ಹೇಳ್ಬೇಕಾದ್ರೆ ಅಪಾರವಾದಂತ ಪಾವಿತ್ರತೆ ನನ್ನ ಒಳಗಡೆ ಇದೆ ಅಂತ. ಯೋಚನೆ ಮಾಡಿ. ವಿವೇಕಾನಂದರು ಹೇಳ್ತಾರೆ ಎಷ್ಟು ಪಾವಿತ್ರತೆ ನನ್ನೊಳಗಡೆ ಇದೆ ಅಂತ ಅಂದ್ರೆ, ಯಾವುದೇ ಹೆಣ್ಣನ್ನ ನೋಡಿದ್ರೆ ಅವಳು ನನ್ನ ಕಣ್ಣಿಗೆ ಹೆಣ್ಣಾಗಿ ಕಾಣಲ್ಲ, ತಾಯಿಯಾಗಿ ಕಾಣ್ತಾಳೆ. ಇಂಥ ಪವಿತ್ರತೆ ಎಲ್ಲಿ ಕಾಣಕ್ ಸಾಧ್ಯ ರೀ? ವಿವೇಕಾನಂದರು ಹೇಳ್ತಾರೆ ಈ ಪವಿತ್ರತೆಯ ತಾಕತ್ ಹೆಂಗಿದೆ ಅಂತ ಅಂದ್ರೆ, ಈ ಪವಿತ್ರತೆಯ ತಾಕತ್ ಹೆಂಗಿದೆ ಅಂತ ಅಂದ್ರೆ, ಅಮೆರಿಕ ಏನು ನಾನೇನಾದ್ರೂ ಪ್ರಪಂಚದ ಜನಗಳ ಮುಂದೆ ನಿಂತು ಮಾಡಿದ್ರೆ ಇಡೀ ಪ್ರಪಂಚ ನನ್ನ ಕಾಲಿಗೆ ಬೀಳುತ್ತೆ. ದಟ್ ವಾಸ್ ದಿ ಸ್ಟ್ರೆಂತ್ ಆಫ್ ವಿವೇಕಾನಂದ. ಅಂಥ ಒಬ್ಬ ವಿವೇಕಾನಂದರ ಜನ್ಮ ಜಯಂತಿಯನ್ನು ನಾವು ಆಚರಿಸ್ತಿದ್ದೀವಿ. ಆದ್ರೆ ವಿವೇಕಾನಂದರೇನೋ ಫೇಮಸ್ ಆದ್ರು, ಯಾವ ಲೆವೆಲ್ಗೆ ಫೇಮಸ್ ಆದ್ರು ಅಂತಂದ್ರೆ ಅಮೆರಿಕಾ ದೇಶದ ಎಲ್ಲ ಪತ್ರಿಕೆಗಳು ಬರೆಯೋಕ್ ಶುರು ಮಾಡಿದ್ವು. ಏನಂತ ಬರೀತಾವೆ? ಒಂದ್ ಪತ್ರಿಕೆ ಬರೆಯುತ್ತೆ, ಅಮೆರಿಕಾ ಹುಟ್ಟಿದಾಗಿಂದ ಅಂದ್ರೆ ಕಳೆದ 400 ವರ್ಷಗಳಿಂದ ಅಮೆರಿಕಾ ದೇಶದಲ್ಲಿ ಇಂಥ ಒಬ್ಬ ಜೀನಿಯಸ್ ಯಾವತ್ತೂ ನಡೆದಾಡ್ಲಿಲ್ಲ ಅಂತ ಒಂದ್ ಪತ್ರಿಕೆ ಬರೆಯುತ್ತೆ ರೀ. ಮತ್ತೊಂದು ಪತ್ರಿಕೆ ಬರೆಯುತ್ತೆ, ಕೊಲಂಬಸ್ ಗೊತ್ತಾ? ನೀವೆಲ್ಲ ಕೊಲಂಬಸ್ ಹೆಸರು ಕೇಳಿರ್ತೀರಾ, ಇತಿಹಾಸ ಓದುವಂತ ವಿದ್ಯಾರ್ಥಿಗಳು. ಕೊಲಂಬಸ್ ಅಮೆರಿಕಾ ಡಿಸ್ಕವರ್ ಮಾಡ್ದ ಅಂತ ಕೇಳಿದ್ದೀರಾ? ಯೋಚನೆ ಮಾಡಿ. ಒಂದ್ ಪತ್ರಿಕೆ ಬರೆಯುತ್ತೆ, ಕೊಲಂಬಸ್ ಡಿಸ್ಕವರ್ಡ್ ಅಮೆರಿಕನ್ ಸಾಯಿಲ್ ಬಟ್ ವಿವೇಕಾನಂದ ಡಿಸ್ಕವರ್ಡ್ ಅಮೆರಿಕನ್ ಸೋಲ್ ಅಂತ ಬರೆಯುತ್ತೆ ರೀ. ದಟ್ ವಾಸ್ ದ ಸ್ಟ್ರೆಂತ್ ಆಫ್ ವಿವೇಕಾನಂದ. ವಿವೇಕಾನಂದ ಅಮೆರಿಕಾಗೆ ಎಷ್ಟು ಸಹಾಯ ಮಾಡಿದ್ದಾರೆ ಅಂತ ಅಂದ್ರೆ, ಮೊನ್ನೆ ತಾನೇ ಅಮೆರಿಕಾ ದೇಶ ಕೆಲ ವರ್ಷಗಳ ಹಿಂದೆ ಒಂದು ಪ್ರಕಟಣೆಯನ್ನ ಹಾಕ್ತು. ಅಮೆರಿಕ ಯಾರ್ಯಾರಿಂದ ಉದ್ಧಾರ ಆಗಿದೆ ಅಂತ ಹೇಳಿ ಒಂದು ಲಿಸ್ಟ್ ಅನ್ನ ಅನೌನ್ಸ್ ಮಾಡುತ್ತೆ. ಆ ಲಿಸ್ಟ್ ಅಲ್ಲಿ 200 ಜನ ವ್ಯಕ್ತಿಗಳ ಹೆಸರು ಹಾಕ್ತಾರೆ. 200 ಒಳಗಡೆ ಸ್ವಾಮಿ ವಿವೇಕಾನಂದ ಒಬ್ರು. ವಿವೇಕಾನಂದರಿಂದ ಅಮೆರಿಕ ಉದ್ಧಾರ ಆಯ್ತು ಅಂತ ಹೇಳ್ಕೊಳ್ತಾರೆ. ಯಾವ ಲೆವೆಲ್ಗೆ ಅಮೆರಿಕಾದವರಿಗೆ ವಿವೇಕಾನಂದರ ಬಗ್ಗೆ ಕೃತಜ್ಞತೆ ಇದೆ ಅಂತ ಅಂದ್ರೆ, ನೀವೆಲ್ಲ ಅಮೆರಿಕಾದ ಅಧ್ಯಕ್ಷನ ಹೆಸರು ಕೇಳಿದೀರಾ? ಒಬಾಮಾ. ಒಬಾಮಾ ಭಾರತಕ್ಕೆ ಬಂದವನು ಹೇಳ್ತಾನೆ, ಸರ್ ನಾನು ಭಾಷಣ ಮಾಡಬೇಕು ಅಂತ. ಭಾಷಣ ಮಾಡಬೇಕು ಅಂದಿದ ತಕ್ಷಣ ನಮ್ಮ ಪ್ರಧಾನಿಗಳು ಹೇಳಿದ್ರು, ಬನ್ನಿ ಸರ್ ಬೆಸ್ಟ್ ಕ್ವಾಲಿಟಿ ಆಫ್ ಇಂಡಿಯಾ ಕೊಡ್ತೀವಿ ನಿಮ್ಗೆ ಅಂತ ಹೇಳಿ ಕರ್ಕೊಂಡೋಗಿ ಪಾರ್ಲಿಮೆಂಟ್ ಅಲ್ಲಿ ನಿಲ್ಸಿ ಭಾಷಣ ಮಾಡೋಕೆ ಅಂತ ಬಿಟ್ರೆ, ಒಬಾಮಾ ಭಾಷಣ ಮಾಡ್ತಾ ಕೇಳ್ತಾನೆ. ಭಾಷಣ ಎಷ್ಟು ಚೆನ್ನಾಗಿ ಶುರು ಮಾಡ್ತಾನೆ ನೋಡಿ. ಒಬಾಮಾ ಕೇಳ್ತಾನೆ, ನಾನು ಯಾರು ಗೊತ್ತಾ? ತಕ್ಷಣ ಯಾರೋ ಒಬ್ಬ ಎದ್ದು ನಿಂತ್ಕೊಂಡು ನೀವು ಅಮೆರಿಕಾ ಪ್ರೆಸಿಡೆಂಟ್ ಅಂತ ಹೇಳಬೇಕು. ಅಷ್ಟರೊಳಗಡೆ ಒಬಾಮಾ ಒಂದು ಮಾತು ತಡೆದು ಹೇಳ್ತಾನೆ, ಯಾವ ನೆಲದಲ್ಲಿ ಭಾರತ ದೇಶದ ಒಬ್ಬ ಸಂತ ಸ್ವಾಮಿ ವಿವೇಕಾನಂದ ಅಮೆರಿಕಾದ ಶಿಕಾಗೋ ನಗರದಲ್ಲಿ ನಿಂತು 3 ನಿಮಿಷ ಭಾಷಣ ಮಾಡಿ ಜಗತ್ತಿಗೆ ಪರಿಚಿತನಾದಂತಲ್ಲ, ಆ ಶಿಕಾಗೋದಿಂದ ಬಂದಂಥ ಒಬಾಮಾ ನಾನು ಅಂತ ಅವನನ್ನೊಂದು ಪರಿಚಯ ಮಾಡ್ಕೊಳ್ತಾನ್ರಿ. ಯೋಚನೆ ಮಾಡಿ. ಯಾರಾದ್ರೂ ಒಬ್ಬ MP ಎದ್ದು ನಿಂತ್ಕೊಂಡು, ಅಲ್ಲಯ್ಯ ಬರೇ 3 ನಿಮಿಷ ನಮ್ಮ ಸ್ವಾಮೀಜಿ ನಿನ್ ದೇಶದಲ್ಲಿ ಭಾಷಣ ಮಾಡಿದ್ರು ಅಂತ ನಿನ್ಗೆ ಅಷ್ಟು ಹೆಮ್ಮೆ ಇದೆ, ಆದ್ರೆ ಯಾವ ದೇಶದಲ್ಲಿ ವಿವೇಕಾನಂದರು ಹುಟ್ಟಿದ್ರು, ಯಾವ ದೇಶವನ್ನ ವಿವೇಕಾನಂದರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ರು, ಯಾವ ದೇಶಕ್ಕೋಸ್ಕರ ವಿವೇಕಾನಂದರು ಬದುಕಿದ್ರು, ಯಾವ ದೇಶಕ್ಕೋಸ್ಕರ ವಿವೇಕಾನಂದರು ಪ್ರಾಣ ಕೊಡೋಕ್ ತಯಾರಾಗಿದ್ರು, ಯಾವ ದೇಶಕ್ಕೋಸ್ಕರ ವಿವೇಕಾನಂದರು ಕನಸು ಕಂಡ್ರು, ಯಾವ ದೇಶಕ್ಕೋಸ್ಕರ ವಿವೇಕಾನಂದರು ಕಣ್ಣೀರಿಟ್ರು, ಅಂತ ಭಾರತದಲ್ಲಿ ನಾವು ಹುಟ್ಟಿದೀವಿ, ನಮಗೆಷ್ಟು ಹೆಮ್ಮೆ ಇರಬೇಡ ಯೋಚನೆ ಮಾಡುವಂತ ಒಬಾಮಾ ಒಬ್ಬ ಮಾತು ಹೇಳಿದ್ದಿದ್ರೆ ಹೆಂಗಿರ್ತಿತ್ತು ಯೋಚನೆ ಮಾಡಿ. ಈ ತರ ವಿವೇಕಾನಂದರ ಇನ್ಫ್ಲೂಯೆನ್ಸ್ ಇವತ್ತು ಜಗತ್ತಿನಾದ್ಯಂತ ಇದೆ. ವಿವೇಕಾನಂದರ ಪಾವಿತ್ರ್ಯತೆ ಬಗ್ಗೆ ಆಗ್ಲೇ ಹೇಳ್ತಾ ಇದ್ದೆ. ವಿವೇಕಾನಂದರು ಪ್ರತಿ ಹೆಣ್ಣಲ್ಲೂ ಕೂಡ ತಾಯಿಯನ್ನೇ ಕಾಣ್ತಾ ಇದ್ರು. ಒಂದ್ಸಲ ವಿವೇಕಾನಂದರು ಮಾತಾಡ್ತಾ ಹೇಳ್ತಾರೆ, ನನಗೆ 30 ವರ್ಷ ಆಗಿದೆ, ಆದ್ರೆ ನನಗೆ ಎಲ್ಲೂ ಕೂಡ ಹೆಣ್ಣು ಕಾಣಿಸಲ್ಲ, ತಾಯಿ ಕಾಣಿಸ್ತಾಳೆ, ಹೆಣ್ಣು ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಾರೆ ವಿವೇಕಾನಂದರು. ಅಂಥ ಪವಿತ್ರ ಮೂರ್ತಿ ವಿವೇಕಾನಂದ ಒಂದ್ಸಲ ಇಡೀ ಅಮೆರಿಕ ತುಂಬಾ ಫೇಮಸ್ ಆಗಿದ್ದಂತ ವ್ಯಕ್ತಿ ತಮ್ಮ ರೂಮಲ್ಲಿ ಕೂತ್ಕೊಂಡು ಏನೋ ಓದ್ಬೇಕಾದ್ರೆ ಒಬ್ಬ ಹೆಣ್ಮಗಳು ನೇರವಾಗಿ ವಿವೇಕಾನಂದರು ರೂಮ್ಗೆ ಹೋದ್ಲು. ರೂಮ್ ಹೋಗಿದ ತಕ್ಷಣ ಏನ್ ಮಾಡಿದ್ಲು ಗೊತ್ತಾ? ಅವಳು ಸ್ವಾಮೀಜಿ ಹತ್ರ ಹೋಗ್ತಾಳೆ, ಹೋಗಿ ಕೇಳ್ತಾಳೆ, ಸ್ವಾಮೀಜಿ ನಂಗೊಂದು ಆಸೆ ಇದೆ,
ಏನ್ ಆಸೆ ಇರ್ಬೇಕು ಇವಳಿಗೆ? ಸ್ವಾಮೀಜಿಗೂ ಡೌಟ್ ಆಯ್ತು. ಏನಮ್ಮ ಏನಾಗ್ಬೇಕು ನಿನಗೆ ಅಂತ ಕೇಳಿದ್ರೆ ಅವಳು ಹೇಳ್ತಾಳೆ, ಸ್ವಾಮೀಜಿ ನನಗೊಂದು ಆಸೆ ಏನು ಅಂತಂದ್ರೆ ನಾನ್ ನಿಮ್ಮನ್ನ ಮದುವೆ ಆಗ್ಬೇಕು ಅಂತ ಹೇಳ್ತಾಳೆ. ನಮ್ಮ ದೇಶದ ಯಾವ ಹೆಣ್ಮಕ್ಳು ಸನ್ಯಾಸಿಗಳ ಹತ್ರ ಹೋಗಿ ಮಾತಾಡಲ್ಲ. ಆದ್ರೆ ಮಾತು ಹೇಳಿದ ತಕ್ಷಣ ಬೇರೆ ಯಾರಾದ್ರೂ ಆಗಿದ್ರೆ ಚೆನ್ನಾಗಿ ಬೈತಿದ್ರು. ವಿವೇಕಾನಂದ್ರ ಏನ್ ಮಾಡಿದ್ರು ಅಂದ್ರೆ, ಸರಿ ಅಮ್ಮ ಮದುವೆ ಆಗ್ಬೇಕು, ಯಾಕೋ ಮದುವೆ ಆಗ್ಬೇಕು? ಅವಳು ಎಂಥ ಉತ್ತರ ಕೊಡ್ತಾಳೆ ನೋಡಿ, ಸುಂದರವಾಗಿರೋ ಉತ್ತರ. ಅವಳು ಹೇಳ್ತಾಳೆ, ಸ್ವಾಮೀಜಿ ನೀವು ತುಂಬಾ ಬುದ್ಧಿವಂತರು, ಜೊತೆಗೆ ತುಂಬಾ ಸುಂದರವಾಗಿದ್ದೀರಿ. ನಾನ್ ನಿಮ್ಮನ್ನ ಮದುವೆ ಆದ್ರೆ ನನಗೆ ಹುಟ್ಟುವಂತ ಮಗ ನಿಮ್ಮಷ್ಟೇ ಬುದ್ಧಿವಂತ ಮತ್ತು ನಿಮ್ಮಷ್ಟೇ ಸುಂದರನಾಗಿರ್ತಾನೆ ಸ್ವಾಮೀಜಿ, ಅದಕ್ಕೋಸ್ಕರ ನಾನು ನಿಮ್ಮನ್ನೇ ಮದುವೆ ಆಗ್ಬೇಕು ಅಂತ ಕೇಳ್ತಾಳೆ. ಆ ಮಾತು ಕೇಳಿದ ತಕ್ಷಣ ವಿವೇಕಾನಂದ್ರ ಹೇಳ್ತಾರೆ, ಯಾಕಮ್ಮ ನೀನು ನನ್ನಂಥ ಮಗನನ್ನ ಯಾಕೆ ಬಯಸ್ತೀಯ? ನನ್ನನ್ನೇ ಮಗ ಅಂತ ತಿಳ್ಕೊ, ಇವಾಗ್ಲೇ ನಿನಗೆ ನಮಸ್ಕಾರ ಮಾಡ್ತೀನಿ, ನಿನ್ನನ್ನೇ ತಾಯಿ ಅಂತ ಕರಿತೀನಿ ಅಂತ ಹೇಳಿದ್ರು. ಇಂಥ ಒಬ್ಬ ಪವಿತ್ರತೆ ಜಗತ್ನಲ್ಲಿ ಯಾವ ಸನ್ಯಾಸಿಲಿರೋಕ್ ಸಾಧ್ಯ? ಯೋಚನೆ ಮಾಡಿ. ಈ ಥರದ ಒಂದು ಸ್ಥಿತಿಲಿ ಬದುಕುವಂತ ತಾಕತ್ ವಿವೇಕಾನಂದರಿಗೆ ಮಾತ್ರ ಇತ್ತು. ವಿವೇಕಾನಂದರು ಎಲ್ಲ ಕಡೆ ಓಡಾಡ್ತಾ ಭಾರತದ ಹಿರಿಮೆಯನ್ನ, ಗರಿಮೆಯ ಬಗ್ಗೆ ಅಪಾರವಾದ ಹೆಮ್ಮೆ ತಾಳಿದಂತ ವ್ಯಕ್ತಿ.